ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ. ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿದ್ದೀರಾ, ಲೈಕ್ ಚೈನ್ ಸ್ಪ್ರಾಕೆಟ್ ಚೇಂಜ್ ಮಾಡ್ತಾಯಿನಿ. ನಂದು ಬೈಕ್ದು ಆ್ಯಕ್ಚುಲಿ 30,000 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಿದೆ. ಸೊ 30,000 ಕಿಲೋಮೀಟರ್ಸ್ ಮುಗ್ದೈತಲ್ಲ, ಅದರಿಂದ ಇವಾಗ ಚೇಂಜ್ ಮಾಡಿಸ್ಬೇಕು. ಇದು ಎವ್ರಿ 30,000 ಇಲ್ಲ 28,000ಗೆ ನೀವು ಚೇಂಜ್ ಮಾಡಿಸ್ಬೇಕಾಗುತ್ತೆ. ಆ್ಯಂಡ್ ಶೋರೂಮಿಗೆ ತೊಗೊಂಡು ಹೋಗಿದ್ದೆ ಗಾಡಿನ. ಇದು ಆಲ್ರೆಡಿ ನಾನು ಬೈ ಮಾಡಿಬಿಟ್ಟಿದ್ದೆ. ಬಟ್ ಅವರಂದರು ಶೋರೂಮಲ್ಲಿ ನೀವೇನಾದರೂ ಇದನ್ನು ಪರ್ಚೇಸ್ ಮಾಡಿದ್ರೆ ಅವ್ರು ಚೇಂಜ್ ಮಾಡಿ ಕೊಡಲ್ವಂತೆ. ನೀವೇನಿದೆ ಕಂಪ್ನಿಯವ್ರದ್ದೇ ಚೈನ್ ಸ್ಪ್ರಾಕೆಟ್ ಹಾಕ್ಬೇಕಂತೆ. ಬಟ್ ಕಂಪ್ನಿ ಚೈನ್ ಸ್ಪ್ರಾಕೆಟ್ಗಿಂತ ಈ ಚೈನ್ ಸ್ಪ್ರಾಕೆಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ಲರಿಗೂ ಗೊತ್ತದು. ಆ್ಯಕ್ಚುಲಿ ಎಷ್ಟೊಂದು ಜನ ವಿಡಿಯೋದಲ್ಲೇ ಹೇಳ್ಬಿಟ್ಟಿರ್ತಾರೆ, ಲೈಕ್ ಈ ಚೈನ್ ಸ್ಪ್ರಾಕೆಟ್ ಇನ್ನೂ ಬಾಳಿಕೆ ಬರುತ್ತೆ ಅಂತ. ಯಾಕಂದರೆ ಇದು ಬ್ರಾಸ್ ಚೈನ್ ಸ್ಪ್ರಾಕೆಟು, ಅದರಿಂದ. ಆ್ಯಂಡ್ ಕಾಸ್ಟ್ ನೋಡ್ಬೋದು, ನಿಮಗೆ ಒಂದೊಂದು ಕಡೆ ಒಂದೊಂದು ಥರ ಡಿಸ್ಕೌಂಟ್ ಬೀಳುತ್ತೆ. ಸೊ ಇಷ್ಟಾಗಿದೆ. ಆ್ಯಂಡ್ MRP ಅಷ್ಟೇ ತೊಗೊಳ್ಳಲ್ಲ. ಆ್ಯಂಡ್ ನಿಮಗೆ ಡಿಸ್ಕೌಂಟು ಆಗುತ್ತೆ. ನೀವು ಎಲ್ಲಿ ತೊಗೊತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದರಿಂದ. ಸೊ ಇದು ಆ್ಯಂಡ್ ಇದ್ರ ಜೊತೆ ಹಾಗೆ ಹೆಂಗಿದ್ರು ಹೋಗಿದ್ನಲ್ವ JC ರೋಡ್ಗೆ ಅಂದ್ಬಿಟ್ಟು ಹಂಗೆ ನನ್ನ ಬೈಕಿಗೆ ಫಾಗ್ ಲ್ಯಾಂಪ್ಸು ಹಾಕಿಸ್ಕೊಂಬಿಟ್ಟೆ. ಸೊ ಇದು ಬಂದ್ಬಿಟ್ಟು ಫಾಗ್ ಲ್ಯಾಂಪ್ಗಳು. ಸೊ ಫಾಗ್ ಲ್ಯಾಂಪ್ ಆಲ್ರೆಡಿ ಫಿಟ್ ಮಾಡಿಸಿದ್ದೀನಿ JC ರೋಡ್ಗೆ ಹೋಗ್ಬಿಟ್ಟು. ಸೊ ಅದರಿಂದ ಇದು ತೊಗೊಂಬಿಟ್ಟು ನಾನು TVS ಶೋರೂಮ್ಗೆ ಹೋದೆ. ಬಟ್ ಅವರಂದರು ಇಲ್ಲ ಚೇಂಜ್ ಮಾಡಲ್ಲ ಅಂತ. ಇದು ಹಾಗೆ ತೆಗೆದು ನೋಡೋಣ ಅಂತ. ಆ್ಯಕ್ಚುಲಿ ಪೂರ್ತಿ ತೆಗ್ದಿಲ್ಲ ನಾನು, ನೋಡುವ. ಲೈಕ್ ನಿಮ್ಗೆ ಹೆಂಗಿದ್ರು ತೋರಿಸ್ಬೇಕಲ್ಲ, ಹಾಗೆ ನೋಡುವ ಅಂತ. ಸಿಕ್ಕಾಪಟ್ಟೆ ತೂಕ ಇದೆ. ಒಂದೇ ನಿಮಿಷ, ಒಂದೇ ಕೈಯಲ್ಲಿ ತೆಗಿಯೋಕ್ಕೂ ಕಷ್ಟ ಗುರು. ಒಂದೇ ಕೈಯಲ್ಲಿ ತೆಗೆದೆ. ಸೊ ಈ ಥರ ಬರುತ್ತೆ ಒಳಗಡೆ. ಏನೇನಿದೆ, ಹೇಗೆ ತೆಗಿಯೋದು? ಆ್ಯಕ್ಚುಲಿ ಗೋಪ್ರಲ್ಲಿ ಮಾಡಬೇಕಿತ್ತು ವಿಡಿಯೋ. ನಾನಿಲ್ಲಿ ಐಫೋನಲ್ಲೇ ಮಾಡ್ತಾ ಇದ್ದೀನಿ. ಯಾವಾಗಲೂ ನಾನು ನನ್ನ ಗೋಪ್ರೋನೇ ವಿಡಿಯೋ ಮಾಡ್ತಾಯಿದ್ದು. ಈ ಸಲ ನೋಡೋಣ ಐಫೋನಲ್ಲಿ ಹೇಗೆ ಬರುತ್ತೆ ಅಂತ. ಸೊ ಅದರಿಂದ ನೋಡಿ, ಇದು ದೊಡ್ಡದು, ಇನ್ನೊಂದು ಚಿಕ್ಕದು ಕೂಡ ಇದೆ ನೋಡಿ. ಇದೊಂದು ಚಿಕ್ಕದು, ಅದ್ರ ಜೊತೆ ಇದು ಇನ್ನೊಂದು ಬಂದ್ಬಿಟ್ಟು ಚೈನ್ಗಳು. ಲೈಕ್ ಇದೆ ಚೈನು, ಲೈಕ್. ಸೊ ಅದೇ ಪೂರ್ತಿ ಏನು ತೆಗಿಯೋಕ್ಕೆ ಹೋಗಲ್ಲ ನಾನು, ನೋಡಿ. ಇಲ್ಲಾಂದರೆ ಫುಲ್ ಪ್ಯಾಕೆಟ್ ಅರಿಬೇಕಾಗುತ್ತೆ, ಅವರೇ ಚೇಂಜ್ ಮಾಡಲಿ ಅಂತ. ಇದೇ ಬ್ರಾಸ್ ಚೈನು. ಎಷ್ಟೊಂದು ವೀಡಿಯೋಸ್ ನೋಡಿದೆ, ಬಟ್ ಯಾರೂ ಇದನ್ನು ತೆಗ್ದೇ ತೋರ್ಸೋಕ್ಕೆ ಹೋಗಿಲ್ಲ ಗುರು. ಅದಕ್ಕೆ ನಾನು ತೆಗೆದು ತೋರಿಸ್ತೀನಿ ನೋಡಿ. ಈ ಥರ ಇರುತ್ತೆ, ಎಷ್ಟು ಟೀತ್ಗಳಿರುತ್ತೆ ಎಲ್ಲ ತೋರಿಸುತ್ತೆ. ಮತ್ತು ಇನ್ನೊಂದು ಏನಂದರೆ, ಇವಾಗ ಇದಕ್ಕೆ ರಬ್ಬರ್ ಸೀಲಿಂಗ್ ಜೊತೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಲೈಕ್ ಇದರಲ್ಲೇ ಹಾಕಿದ್ದಾರೆ ಇಲ್ಲೇ. ಇವಾಗ ಇದು ರಬ್ಬರೈಸ್ಡ್ ಫ್ರಂಟ್ ಸ್ಪಾಕೆಟ್ ರೆಡ್ಯೂಸ್ ನಾಯ್ಸ್ ಅಂತ, ಲೈಕ್ ರಬ್ಬರೈಸ್ಡ್ ಸ್ಪ್ರಾಕೆಟ್ ಹಾಕಿದ್ದಾರೆ. ಲೈಕ್ ನಾನು ಅಬ್ಸರ್ವ್ ಮಾಡಿದೆ ಸೈಡ್ಗಳಿಂದ, ಲೈಕ್ ರಬ್ಬರ್ಗಳು ಕೂಡ ಹಾಕಿದ್ದಾರೆ. ಸೊ ಅದರಿಂದ ಇದು ಲೈಫ್ ಸ್ಪ್ಯಾನ್ ತುಂಬ ಜಾಸ್ತಿ ಇರುತ್ತೆ. ಸೊ ಶೋರೂಮ್ದು ಬಿಡಿ, ಇದನ್ನು ತೊಗೊಳ್ಳಿ ಅಂತ ನಾನು ಅಡ್ವೈಸ್ ಮಾಡ್ತೀನಿ ನಿಮಗೆ. ಆ್ಯಂಡ್ ಇದು ಪ್ಯಾಕೆಟ್ ಓಪನ್ ಮಾಡೋ ಅಂದರೆ ಆಲ್ರೆಡಿ ಸೀಲ್ಡ್ ಇದೆ. ಸೊ ಇದು ಹಂಗೆ ಇರಲಿ, ಶೋರೂಮ್ ಅವರು ಚೇಂಜ್ ಮಾಡಲಿ. ಇದೊಂದು ಮಾತ್ರ ಓಪನ್ ಇದೆ ಗುರು, ಒಂದು ಮಾತ್ರ ದೊಡ್ಡದು ಓಪನ್ ಇದೆ ನೋಡಿ. ಆಗಲಿ ನನ್ನ ಕೈ ಅಡ್ಡ ಬರ್ತಾಯಿತ್ತು, ಸಾರಿ. ಸೊ ನೋಡಿ ಬೆಳಕಲ್ಲಿ ಕ್ವಾಲಿಟಿ ಮಾತ್ರ ಏನು ಸಖತ್ ಚೆನ್ನಾಗಿದೆ ಕ್ವಾಲಿಟಿ. ಲೈಕ್ ಅದರಲ್ಲಿ ಏನೂ ಕಾಂಪ್ರಮೈಸ್ ಮಾಡಿಲ್ಲ. ಯಾಕಂದರೆ ದುಡ್ಡು ಅಷ್ಟೊಂದು ಕೊಡ್ತಾಯಿದ್ದೀರಾ, ಸಿಕ್ಕಾಪಟ್ಟೆ ತೂಕ ಇದೆ. ಲೈಕ್ ಬ್ಯಾಗಲ್ಲಿ ಹಾಕೊಂಬಂದನಲ್ಲ, ಗೊತ್ತಾಯ್ತು ನನಗೆ ಬೆನ್ನಿನಗಡೆ ಸಿಕ್ಕಾಪಟ್ಟೆ ತೂಕ ಆಯಿತು. ಸೊ ಅಷ್ಟೇ ಇದ್ರದ್ದು, ಇನ್ನೇನಿಲ್ಲ. ವಾಪಸ್ ಬಾಕ್ಸ್ ಒಳಗೆ ಕ್ಲೋಸ್ ಮಾಡ್ತೀನಿ. ಇದರ ಜೊತೆ ಇದೊಂದು ಫಾಗ್ ಲ್ಯಾಂಪ್ ಒಂದು ಹಾಕಿಸ್ದೆ ಇವತ್ತು. ಆ್ಯಂಡ್ ಇಂಡಿಕೇಟರ್ಸು ಚೇಂಜ್ ಮಾಡಿಸ್ದೆ ಅಷ್ಟೇ ಗುರು. ಸೊ ಇನ್ನೇನಿಲ್ಲ ವಿಡಿಯೋ. ಸೊ ಇಷ್ಟೇ ಇದು. ಸೊ ನೋಡಿ, ನೀವು ನಿಮ್ಮ ಗಾಡಿ ಏನಾದ್ರು ಚೈನ್ ಸ್ಪ್ರಾಕೆಟ್ ಚೇಂಜ್ ಮಾಡಿಸ್ಬೇಕಂದ್ರೆ ಇದನ್ನೇ ಚೇಂಜ್ ಮಾಡಿ. ಬ್ರಾಸ್ ತುಂಬ ಚೆನ್ನಾಗಿರುತ್ತೆ, ನೋಡ್ಬೋದು. RR310. ಸೊ ಇದೆ. ಆ್ಯಂಡ್ ಇದೆಲ್ಲ ಸೇಮೇ, ಲೈಕ್ BMW 310ಗೂ ಸೇಮೇ, ಆ್ಯಂಡ್ ನಮಗೂ ಸೇಮೇ. ಸೊ ಅಷ್ಟೇ ಇವತ್ತು ಈ ವಿಡಿಯೋ. ಮುಂದಿನ ವಿಡಿಯೋ ಅಲ್ಲಿ ಸಿಗ್ತೀನಿ, ಏನಾದರೂ ಚೇಂಜಸ್ ಮಾಡಿದ್ರೆ ಅಷ್ಟೇ. ಥ್ಯಾಂಕ್ ಯು.